ಯಾಕೆ ನಿಂತ್ಕೊಳ್ಬೇಕು ಅನಿಸ್ತು ದರ್ಶನ್ ಅವ್ರ ನೀವೇ ಹೇಳಿದ್ರಲ್ಲ ಈಗ ಜೊತೆಗಿದ್ದವರು ಸಕ್ಸಸ್ ಅವ್ರದ್ದು ಎಂಜಾಯ್ ಮಾಡಿದ್ರು ಹಂಗೆ ಇದಾಗ್ತಿದ್ದಂಗೆ ದೂರ ಆದ್ರು ಅಂತ. ಸೊ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ನೋಡಿದ್ರ ಚಿಕ್ಕಪ್ಪ ಅವ್ನ್ ಪೊಗರ್ನ ಚಪ್ಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಹೊಡೆದ ನಮ್ಗೆ. ನಾನು ಇರೋದು ಹಿಂಗೆ. ನಾನು ಆ ವ್ಯಕ್ತಿನ ಇಲ್ಲಿಂದ ಅಂತೂ ಯಾವತ್ತೂ ಇಷ್ಟಪಟ್ಟಿಲ್ಲ. ನಾನು ಇಷ್ಟಪಟ್ಟಿದ್ದೆ ಇಲ್ಲಿಂದ. ನನ್ನ ಗೆಳೆಯ ನನ್ನ ಇಲ್ಲಿಂದ ಇಷ್ಟಪಟ್ಟ ಮೇಲೆ ಅದು ಎಂಥದೇ ಆಗಲಿ ಮೇಡಮ್, ಅದು ಸಂದರ್ಭ, ಆ ಪ್ರಕರಣ ಏನೇ ಇರ್ಬೋದು, ಸಮಥಿಂಗ್ ಅದು ಜುಡಿಷಿಯಲ್ ಸಿಸ್ಟಮಲ್ಲಿ ಇರೋದ್ರಿಂದ ಇವತ್ತಿಗೂ ಅದಿದೆ. ಅದು ನಾವೇನು ನ್ಯಾಯಾಲಯಗಳೆಲ್ಲ ಕುತ್ಕೊಂಡು ಜಡ್ಜ್ ಮಾಡೋಕೆ ಅವ್ರ ತಪ್ಪು ಅದು ಇದು ಅಂತಲ್ಲ. ಅದಿದೆ, ಅದು ಕಾನೂನು ಅಂತ ಇದೆ, ಅದು ಮಾಡ್ಕೋತಾರೆ. ಬಟ್ ಅಂಥ ಸಿಚುವೇಶನ್ ಬಂತು ಅಂದಿದ ತಕ್ಷಣ ಅಷ್ಟೂ ಜನ ಸಹಾಯ ತೊಗೊಂಡ್ರಿ, ಅಷ್ಟೂ ಜನ ಎಲ್ಲ ಮಾಡಿದ್ರಿ, ಅಷ್ಟೂ ಜನ ಅಪ್ಪನಿದೆ ತಿಂದ್ರಿ ಉಂಡು ಎಲ್ಲ ಥರ ಸಪೋರ್ಟ್ ತೊಗೊಂಡ್ರಿ. ಆ ವ್ಯಕ್ತಿ ಯಾರು ಹಿಂದೆ ಮುಂದೆ ಯೋಚನೆ ನೋಡಿದೆ ಎಲ್ಲರೂ ನಮ್ಮವರು ಅಂತ ಅಪ್ಕೊಂಡ್ರು. ಬಟ್ ಆ ಅಪ್ಪಂದು ಕಷ್ಟ ಅಂತ ಬಂದಾಗ ಯಾರು ಕೈ ಚಾಚಲಿಲ್ಲ, ಎಲ್ಲ ದೂರ ಸರಿದ್ರಲ್ಲ. ಸುಖದಾಗ ಎಲ್ರು ಇರ್ತಾರ, ದುಃಖದಾಗ ಯಾರು ಇರಕ್ಕಿಲ್ಲ ಅನ್ನೋ ಮಾತನ್ನ ಎಲ್ರು ದಿಟ ಮಾಡ್ಬಿಟ್ರು. ಅವಾಗ ನನ್ಗೆ ಅನ್ಸಿದ್ದು, ಜೊತೆಗಿದ್ದವ್ರು ಇಷ್ಟು ಜನನ ಹಿಂಗೆ ಮಾಡಿದ್ರೆ ಇನ್ನು ಯಾರು ಅಂತ ಇರ್ತಾರೆ ಮನುಷ್ಯನ್ ಮೇಡಮ್. ಜೊತೆಗೆ ಅಕ್ಕ ವಿಜಯಲಕ್ಷ್ಮಿ ಅಕ್ಕ ಅವರು ಒಬ್ರು ಹೆಣ್ಮಗಳಾಗ ಅಷ್ಟು ಒಬ್ಬರೇ ಒಂಟಿ ಹೋರಾಟ ಮಾಡ್ತಾರಲ್ಲ, ಅದು ನೋಡಿ ನನಗೆ ಇಲ್ಲ ಇದು ನಿಂತ್ಕೊಳ್ಳೇಬೇಕು. ಯಾಕಂದ್ರೆ ಅಕ್ಕ ನೋಡಿದ್ರೆ ಸ್ವಂತ ನಮ್ಮ ಮನೆಯವ್ರು ನಾನು ಒಂದು ತಂಗಿ ಜೊತೆ ಹುಟ್ಟಿರೋದು, ಹೆಣ್ಮಗು ಜೊತೆ ಹುಟ್ಟಿರೋದು, ನನಗೆ ಗೊತ್ತದು ಯಾವ ಥರ ಆಗುತ್ತೆ ಅಂತ. ಸೊ ಅದಕ್ಕೆ ಅವ್ರಿಗೆ ಇನ್ನೇನಿಲ್ಲ ಮೇಡಮ್, ದೇವ್ರು ಎಲ್ಲ ಥರ ಚೆನ್ನಾಗಿಟ್ಟಿದ್ದಾನೆ, ಫೈನಾನ್ಷಿಯಲಿ ವೈಸ್ ಪ್ರತಿಯೊಂದು ಎಲ್ಲ ಇಟ್ಟಿದ್ದಾನೆ ಅನ್ಕೊಳ್ಳಿ. ಅವ್ರಿಗೆ ಬೇಕಾಗಿರೋ ಒಂದು ಮಾರಲ್ ಸಪೋರ್ಟ್, ಒಂದು ಧೈರ್ಯ, ಇದೀವಿ ಆರಾಮಾಗಿರಿ, ಏನೂ ಆಗಲ್ಲ, ಅದೊಂದು ಬೇಕು ಅಷ್ಟೇ. ಅದೊಂದು ಬೇಕಿತ್ತಲ್ಲ, ನಾವು ಅದಕ್ಕೆ ನಿಂತ್ಕೊಂಡ್ವಿ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಪ್ರತಿ ಸಲ ಬೆಂಗಳೂರಿಂದ ಬಳ್ಳಾರಿ ತನಕ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಿ. ಅಲ್ಲಿ ನಾವು ಆ ವಿಜುವಲ್ಸ್ ನೋಡ್ತಾ ಇದ್ವಿ. ಯಾರಿದ್ದಾರೆ ಅಂತ ನೋಡಿದಾಗ ಇವರು ಪರ್ಮನೆಂಟ್ ಅಲ್ಲಿರ್ತಾ ಇದ್ರು. ಅಂದ್ರೆ 1 ಡೇ 2 ಡೇ ಆಯ್ತು 1 ವಾರ ಇರ್ತಾರೇನೋ ಅಂತ ನಮ್ಗೆ. 1 ವಾರ 20 ದಿನ ಆಯ್ತು, 30 ದಿನ ಆಯ್ತು, ಕೊನೆ ತನಕ ಕೂಡ ಇವ್ರು ನಿಂತ್ಕೊಂಡಿದ್ರು. ಸೊ ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ಬೇಕಾದ್ರೆ, ಅವ್ರಿಗೋಸ್ಕರ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಅವ್ರು ಜೈಲಲ್ಲಿದ್ದಾರೆ ಅಂತ ಅಂದ್ಕೊಂಡು ಹೋಗ್ಬೇಕಾದ್ರೆ ಏನ್ ಓಡ್ತಾ ಇತ್ತು ನಿಮ್ ತಲೆಯಲ್ಲಿ? ಅದು ವಿಜಯಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅದೊಂದು ಇದ್ದೇ ಇತ್ತು ಮೇಡಮ್ ಭಾರ. ಇದು ಯಾವಾಗ ಮುಗಿಯುತ್ತಪ್ಪ ಇದು? ಏನಾದ್ರು ಡಿಸ್ಕಸ್ ಮಾಡ್ತಿದ್ರ ನಿಮ್ಮ ಹತ್ರ ಜರ್ನಿಯಲ್ಲಿ? ಅಷ್ಟೊಂದು ಅವ್ರದಾದ ನೋವುಗಳು ಇರುತ್ತಲ್ಲ ಮೇಡಮ್, ಆ ಸ್ಥಿತಿಲಿ ಯಾರಿಗೆ ಎಂಥವ್ರಿಗೆ ನೋವು ಇದ್ದೇ ಇರುತ್ತಲ್ಲ. ಮನೆ ಅವ್ರಿಗೆ ಒಬ್ರು ಸಿಂಗಲ್ ಆಗಿದ್ದಾಗ ಅಷ್ಟು ನೋವು ತಿಂತಾ ಇರ್ಬೇಕಾದ್ರೆ ಇನ್ನು ಯಾರು ಹಂಚ್ಕೊಳಕನ್ನ ಬೇಕಾಗಿರುತ್ತಲ್ಲ. ಸೊ ಆ ಥರದ ವಿಚಾರಗಳನ್ನ ಡಿಸ್ಕಸ್ ಮಾಡಿ ಅವ್ರಿಗೂ ಒಂದು ಮನ್ಸು ಹಗುರ ಆದಂಗೆ ಆಗುತ್ತೆ. ಸೊ ಯಾರು ಇಲ್ದಿದ್ದಾಗ ಅದೊಂದು ಬೇಕಿರುತ್ತಲ್ಲ ಮಾರಲ್ ಸಪೋರ್ಟ್ ಅಂತ. ಸೊ ಅದು ಮನ್ಸು ಹಗುರ ಆದಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಸೊ ನಮಗೂ ಹೋಗ್ಬೇಕಾದ್ರೆ ಅಷ್ಟು ದೂರ ಜರ್ನಿ ಮಾಡೋಕೆ ನಮಗೂ ಒಂಥರ ಅನ್ಸೋದು, ಅಪ್ಪ ಇನ್ನೂ ಎಷ್ಟು ದಿನ ಅಂತ ಇವ್ರದ್ದು, ಯಾವಾಗ ಮುಗಿಯುತ್ತೋ. ನಾವು ದೇವ್ರಿಗೆ ಕೇಳ್ಕೊಂಡ್ರೆ ದೇವ್ರುಗಳಿಲ್ಲ ಬಿಡಿ. ಅದಂತೂ ನಾನಂತೂ ಚಾಮುಂಡಮ್ಮಗೆ ಇವತ್ತಿಗೂ ಕೃತಜ್ಞತೆ. ಆ ಅಮ್ಮನ ನಾನಂತೂ ಎಷ್ಟು ಸರಿ ಕೇಳ್ಕೊಂಬಿಟ್ಟಿದ್ದೆ, ಫಸ್ಟು ಈ ವ್ಯಕ್ತಿನಿಂದ ಮುಕ್ತಿಗೊಳಿಸ್ಬಿಡ್ದಾಗಿ ಅಂತ. ಆದರೆ ಮನಸ್ಫೂರ್ತಿಯಾಗಿ ಖುಷಿ ಪಟ್ಟವನು ಅವನು ಒಬ್ಬನೇ ಕಣೆಯ. ಯಾಕಂದ್ರೆ ನಿಜ ಹೇಳ್ಬೇಕಂದ್ರೆ ಮೇಡಮ್, ಎಷ್ಟೋ ಜನ ಅನ್ನ ತಿಂತಾರೆ ಅವರೊಬ್ಬರು ಬಂದರೆ. ನಾನು ಪರ್ಟಿಕ್ಯುಲರಾಗಿ ಹೇಳೋದಂದ್ರೆ ಇಂಡಸ್ಟ್ರೀಲಿ ಇವತ್ತಿಗೂ ನಾವು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ, ನಾನು ಐಗ್ರೀವ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಅವಾಗ ಇನ್ನೂ ಅಣ್ಣ ಅಲ್ಲಿ ಜೈಲಲ್ಲಿ ಇದರಲ್ಲಿದ್ದಾಗ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಬಂದು, ಅಣ್ಣ ಯಾವಾಗ ಬರ್ತಾರೆ. ನಾನು ಏನಕ್ಕೆ ಇಷ್ಟೊಂದು ಇದು ಮಾಡ್ತೀನಿ, ನಾನು ಸುಮ್ಮನೆ ಕೇಳಕ್ಕೆ ನನಗೆ ಆಸೆ ಇದೆ, ಏನಕ್ಕೆ ಇಷ್ಟು ಇದು ಮಾಡ್ತೀರಾ ಅಂದರೆ, ಅಣ್ಣ ಅವರೊಬ್ಬರು ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಎಷ್ಟೋ ಜನ ಕುಟುಂಬಗಳು ಬದುಕ್ತವೆ. ಒಪ್ತೆ ಕಡೆಯ ಒಪ್ತೆ, ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ